ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ನೇ ನಂಬರ್ ಕಿತ್ತೋದ ಬಳಿಕ ತುಂಗಭದ್ರಾ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ತಜ್ಞರ ವರದಿಯ ಬಳಿಕ ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಈಗಾಗಲೇ ಸುಮಾರು 15 ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗಿರ್ತಕ್ಕಂಥದ್ದು. ಏನು ಇರತಕ್ಕಂತಹ 32 ಕ್ರಸ್ಟ್ ಗೇಟ್ಗಳಲ್ಲಿ ಈಗಾಗಲೇ 15 ಕ್ರಸ್ಟ್ ಗೇಟ್ಗಳನ್ನು ಇಲ್ಲೇ ತಯಾರು ಮಾಡಲಾಗ್ತಾ ಇರತಕ್ಕಂಥದ್ದು ಗಮನಿಸ್ಬೋದು. ನಾವು ಈ ಕ್ರಸ್ಟ್ ಗೇಟನ್ನು ರೆಡಿ ಮಾಡ್ತಾ ಇರತಕ್ಕಂತಹ ಜಾಗದಲ್ಲಿದ್ದೀವಿ. ಯಾವ ಪ್ರಮಾಣದಲ್ಲಿ ಕ್ರಸ್ಟ್ ಗೇಟನ್ನು ರೆಡಿ ಮಾಡಲಾಗ್ತಾ ಇದೆ, ಅದು ಕಾಮಗಾರಿ ನಿಧಾನವಾಗಿ ಹೋದರೂ ಕೂಡ ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಇದೇ ಒಂದು ನವೆಂಬರ್ ತಿಂಗಳಲ್ಲಿ ಈ ಕ್ರಸ್ಟ್ ಗೇಟನ್ನು ಕೂಡಿಸ್ತೇವೆ ಅಂತಕ್ಕಂತಹ ವಾಗ್ದಾನವನ್ನು ಹಿಂದೆ ನೀಡಲಾಗಿತ್ತು. ಆದರೆ ಈಗಷ್ಟೇ ಮತ್ತೆ ಡಿಸೆಂಬರ್ಗೆ ನಾವು ಈ ಒಂದು ಕ್ರಸ್ಟ್ ಗೇಟನ್ನು ರೆಡಿ ಮಾಡ್ತೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳಲಾಗ್ತಾ ಇದೆ. ಡಿಸೆಂಬರ್ ಅಷ್ಟಿಗೆ ಕ್ರಸ್ಟ್ ಗೇಟನ್ನು ಅಳವಡಿಕೆ ಮಾಡಿ ಏನು ಈ ಒಂದು ಟಿ ಬಿ ಡ್ಯಾಮ್ನ ಅಧಿಕಾರಿಗಳ ಸಭೆ ಕೂಡ ಆಗ್ತದೆ. ಆ ಸಭೆ ಆದ ಬಳಿಕ ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗ್ತದೆ. ಆ ತೀರ್ಮಾನ ಆದ ಬಳಿಕ ಕ್ರಸ್ಟ್ ಗೇಟನ್ನು ಯಾವಾಗ ಕೂಡಿಸ್ಬೇಕು, ನೀರಿನ ಪ್ರಮಾಣ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ಕ್ರಸ್ಟ್ ಗೇಟನ್ನು ಕೂಡಿಸಲಾಗ್ತಾ ಇದೆ. 105 TMC ಸಂಗ್ರಹ ಸಾಮರ್ಥ್ಯದ ಏನು ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 80 TMCಗೆ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಲಾಗಿದೆ. ಆ ನೀರಿನ ಪ್ರಮಾಣ ಇನ್ನಷ್ಟು ಕಡಿಮೆ ಮಾಡಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಕಾರ್ಯಕ್ಕೆ ಮುಂದಾಗ್ತಾರೆ ಅಂತಕ್ಕಂತಹ ಮಾಹಿತಿ ಇರತಕ್ಕಂಥದ್ದು. ಸದ್ಯ 15 ಕ್ರಸ್ಟ್ ಗೇಟ್ಗಳು ರೆಡಿಯಾಗಿರ್ತಕ್ಕಂಥದ್ದು. ಇನ್ನು ಉಳಿದ 18 ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡತಕ್ಕಂತಹ ಜವಾಬ್ದಾರಿ ಇನ್ನೂ ಇರತಕ್ಕಂಥದ್ದು. ಹೊಸಪೇಟೆಯ ಸುತ್ತಮುತ್ತ ಸೇರಿದಂತೆ ಬಳ್ಳಾರಿ ಜಿಲ್ಲೆಯ ಹಲವು ಕಾರ್ಖಾನೆಗಳಿಗೆ ಈಗಾಗಲೇ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ಇಂಜಿನಿಯರಿಂಗ್ ವರ್ಕ್ಸ್ಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ಹಮೀದ್ ಇಂಜಿನಿಯರ್ಸ್ ಆಗಿರ್ಬೋದು, ಜೊತೆಗೆ ತೋರಣಗಲ್ನ ಜಿಂದಾಲ್ ವರ್ಕ್ಸ್ ಆಗಿರ್ಬೋದು, ಇದೇ ರೀತಿಯಾಗಿ ಬೇರೆ ಬೇರೆ 2-3 ಕಂಪನಿಗಳಿಗೆ ಕೊಟ್ಟು ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಡಿಸೆಂಬರ್ ಅಷ್ಟೊತ್ತಿಗೆ ಈ ಒಂದು ಕ್ರಸ್ಟ್ ಗೇಟನ್ನು ಅಳವಡಿಕೆ ಕಾರ್ಯ ಪ್ರಾರಂಭ ಆದರೆ ಮುಂಬರ್ತಕ್ಕಂತಹ ಮುಂಗಾರಿಗೆ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳು, ಹೊಸ ಗೇಟ್ಗಳನ್ನು ಅಳವಡಿಕೆ ಕಾರ್ಯ ಮುಗಿಲಿಕ್ಕಿದೆ ಅಂತಕ್ಕಂಥದ್ದು ಒಂದು ಅಂದಾಜಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಬಾರಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಿ ಈ ಭಾಗದ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಕೇಳಿ ಬರ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ನೇ ನಂಬರ್ ಕಿತ್ತೋದ ಬಳಿಕ ತುಂಗಭದ್ರಾ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ತಜ್ಞರ ವರದಿಯ ಬಳಿಕ ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಈಗಾಗಲೇ ಸುಮಾರು 15 ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗಿರ್ತಕ್ಕಂಥದ್ದು. ಏನು ಇರತಕ್ಕಂತಹ 32 ಕ್ರಸ್ಟ್ ಗೇಟ್ಗಳಲ್ಲಿ ಈಗಾಗಲೇ 15 ಕ್ರಸ್ಟ್ ಗೇಟ್ಗಳನ್ನು ಇಲ್ಲೇ ತಯಾರು ಮಾಡಲಾಗ್ತಾ ಇರತಕ್ಕಂಥದ್ದು ಗಮನಿಸ್ಬೋದು. ನಾವು ಈ ಕ್ರಸ್ಟ್ ಗೇಟನ್ನು ರೆಡಿ ಮಾಡ್ತಾ ಇರತಕ್ಕಂತಹ ಜಾಗದಲ್ಲಿದ್ದೀವಿ. ಯಾವ ಪ್ರಮಾಣದಲ್ಲಿ ಕ್ರಸ್ಟ್ ಗೇಟನ್ನು ರೆಡಿ ಮಾಡಲಾಗ್ತಾ ಇದೆ, ಅದು ಕಾಮಗಾರಿ ನಿಧಾನವಾಗಿ ಹೋದರೂ ಕೂಡ ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಇದೇ ಒಂದು ನವೆಂಬರ್ ತಿಂಗಳಲ್ಲಿ ಈ ಕ್ರಸ್ಟ್ ಗೇಟನ್ನು ಕೂಡಿಸ್ತೇವೆ ಅಂತಕ್ಕಂತಹ ವಾಗ್ದಾನವನ್ನು ಹಿಂದೆ ನೀಡಲಾಗಿತ್ತು. ಆದರೆ ಈಗಷ್ಟೇ ಮತ್ತೆ ಡಿಸೆಂಬರ್ಗೆ ನಾವು ಈ ಒಂದು ಕ್ರಸ್ಟ್ ಗೇಟನ್ನು ರೆಡಿ ಮಾಡ್ತೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳಲಾಗ್ತಾ ಇದೆ. ಡಿಸೆಂಬರ್ ಅಷ್ಟಿಗೆ ಕ್ರಸ್ಟ್ ಗೇಟನ್ನು ಅಳವಡಿಕೆ ಮಾಡಿ ಏನು ಈ ಒಂದು ಟಿ ಬಿ ಡ್ಯಾಮ್ನ ಅಧಿಕಾರಿಗಳ ಸಭೆ ಕೂಡ ಆಗ್ತದೆ. ಆ ಸಭೆ ಆದ ಬಳಿಕ ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗ್ತದೆ. ಆ ತೀರ್ಮಾನ ಆದ ಬಳಿಕ ಕ್ರಸ್ಟ್ ಗೇಟನ್ನು ಯಾವಾಗ ಕೂಡಿಸ್ಬೇಕು, ನೀರಿನ ಪ್ರಮಾಣ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ಕ್ರಸ್ಟ್ ಗೇಟನ್ನು ಕೂಡಿಸಲಾಗ್ತಾ ಇದೆ. 105 TMC ಸಂಗ್ರಹ ಸಾಮರ್ಥ್ಯದ ಏನು ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 80 TMCಗೆ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಲಾಗಿದೆ. ಆ ನೀರಿನ ಪ್ರಮಾಣ ಇನ್ನಷ್ಟು ಕಡಿಮೆ ಮಾಡಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಕಾರ್ಯಕ್ಕೆ ಮುಂದಾಗ್ತಾರೆ ಅಂತಕ್ಕಂತಹ ಮಾಹಿತಿ ಇರತಕ್ಕಂಥದ್ದು. ಸದ್ಯ 15 ಕ್ರಸ್ಟ್ ಗೇಟ್ಗಳು ರೆಡಿಯಾಗಿರ್ತಕ್ಕಂಥದ್ದು. ಇನ್ನು ಉಳಿದ 18 ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡತಕ್ಕಂತಹ ಜವಾಬ್ದಾರಿ ಇನ್ನೂ ಇರತಕ್ಕಂಥದ್ದು. ಹೊಸಪೇಟೆಯ ಸುತ್ತಮುತ್ತ ಸೇರಿದಂತೆ ಬಳ್ಳಾರಿ ಜಿಲ್ಲೆಯ ಹಲವು ಕಾರ್ಖಾನೆಗಳಿಗೆ ಈಗಾಗಲೇ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ಇಂಜಿನಿಯರಿಂಗ್ ವರ್ಕ್ಸ್ಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ಹಮೀದ್ ಇಂಜಿನಿಯರ್ಸ್ ಆಗಿರ್ಬೋದು, ಜೊತೆಗೆ ತೋರಣಗಲ್ನ ಜಿಂದಾಲ್ ವರ್ಕ್ಸ್ ಆಗಿರ್ಬೋದು, ಇದೇ ರೀತಿಯಾಗಿ ಬೇರೆ ಬೇರೆ 2-3 ಕಂಪನಿಗಳಿಗೆ ಕೊಟ್ಟು ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಡಿಸೆಂಬರ್ ಅಷ್ಟೊತ್ತಿಗೆ ಈ ಒಂದು ಕ್ರಸ್ಟ್ ಗೇಟನ್ನು ಅಳವಡಿಕೆ ಕಾರ್ಯ ಪ್ರಾರಂಭ ಆದರೆ ಮುಂಬರ್ತಕ್ಕಂತಹ ಮುಂಗಾರಿಗೆ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳು, ಹೊಸ ಗೇಟ್ಗಳನ್ನು
ಅಳವಡಿಕೆ ಕಾರ್ಯ ಮುಗಿಲಿಕ್ಕಿದೆ ಅಂತಕ್ಕಂಥದ್ದು ಒಂದು ಅಂದಾಜಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಬಾರಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಿ ಈ ಭಾಗದ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಕೇಳಿ ಬರ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ನೇ ನಂಬರ್ ಕಿತ್ತೋದ ಬಳಿಕ ತುಂಗಭದ್ರಾ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ತಜ್ಞರ ವರದಿಯ ಬಳಿಕ ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಈಗಾಗಲೇ ಸುಮಾರು 15 ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗಿರ್ತಕ್ಕಂಥದ್ದು. ಏನು ಇರ್ತಕ್ಕಂತಹ 32 ಕ್ರಸ್ಟ್ ಗೇಟ್ಗಳಲ್ಲಿ ಈಗಾಗಲೇ 15 ಕ್ರಸ್ಟ್ ಗೇಟ್ಗಳನ್ನು ಇಲ್ಲೇ ತಯಾರು ಮಾಡಲಾಗ್ತಾ ಇರತಕ್ಕಂಥದ್ದು ಗಮನಿಸ್ಬೋದು. ನಾವು ಈ ಕ್ರಸ್ಟ್ ಗೇಟನ್ನು ರೆಡಿ ಮಾಡ್ತಾ ಇರತಕ್ಕಂತಹ ಜಾಗದಲ್ಲಿದ್ದೀವಿ. ಯಾವ ಪ್ರಮಾಣದಲ್ಲಿ ಕ್ರಸ್ಟ್ ಗೇಟನ್ನು ರೆಡಿ ಮಾಡಲಾಗ್ತಾ ಇದೆ, ಅದು ಕಾಮಗಾರಿ ನಿಧಾನವಾಗಿ ಹೋದರೂ ಕೂಡ ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಇದೇ ಒಂದು ನವೆಂಬರ್ ತಿಂಗಳಲ್ಲಿ ಈ ಕ್ರಸ್ಟ್ ಗೇಟನ್ನು ಕೂಡಿಸ್ತೇವೆ ಅಂತಕ್ಕಂತಹ ವಾಗ್ದಾನವನ್ನು ಹಿಂದೆ ನೀಡಲಾಗಿತ್ತು. ಆದರೆ ಈಗಷ್ಟೇ ಮತ್ತೆ ಡಿಸೆಂಬರ್ಗೆ ನಾವು ಈ ಒಂದು ಕ್ರಸ್ಟ್ ಗೇಟನ್ನು ರೆಡಿ ಮಾಡ್ತೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳಲಾಗ್ತಾ ಇದೆ. ಡಿಸೆಂಬರ್ ಅಷ್ಟಿಗೆ ಕ್ರಸ್ಟ್ ಗೇಟನ್ನು ಅಳವಡಿಕೆ ಮಾಡಿ ಏನು ಈ ಒಂದು ಟಿ ಬಿ ಡ್ಯಾಮ್ನ ಅಧಿಕಾರಿಗಳ ಸಭೆ ಕೂಡ ಆಗ್ತದೆ. ಆ ಸಭೆ ಆದ ಬಳಿಕ ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗ್ತದೆ. ಆ ತೀರ್ಮಾನ ಆದ ಬಳಿಕ ಕ್ರಸ್ಟ್ ಗೇಟನ್ನು ಯಾವಾಗ ಕೂಡಿಸ್ಬೇಕು, ನೀರಿನ ಪ್ರಮಾಣ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ಕ್ರಸ್ಟ್ ಗೇಟನ್ನು ಕೂಡಿಸಲಾಗ್ತಾ ಇದೆ. 105 TMC ಸಂಗ್ರಹ ಸಾಮರ್ಥ್ಯದ ಏನು ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 80 TMCಗೆ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಲಾಗಿದೆ. ಆ ನೀರಿನ ಪ್ರಮಾಣ ಇನ್ನಷ್ಟು ಕಡಿಮೆ ಮಾಡಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಕಾರ್ಯಕ್ಕೆ ಮುಂದಾಗ್ತಾರೆ ಅಂತಕ್ಕಂತಹ ಮಾಹಿತಿ ಇರತಕ್ಕಂಥದ್ದು. ಸದ್ಯ 15 ಕ್ರಸ್ಟ್ ಗೇಟ್ಗಳು ರೆಡಿಯಾಗಿರ್ತಕ್ಕಂಥದ್ದು. ಇನ್ನು ಉಳಿದ 18 ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡತಕ್ಕಂತಹ ಜವಾಬ್ದಾರಿ ಇನ್ನೂ ಇರತಕ್ಕಂಥದ್ದು. ಹೊಸಪೇಟೆಯ ಸುತ್ತಮುತ್ತ ಸೇರಿದಂತೆ ಬಳ್ಳಾರಿ ಜಿಲ್ಲೆಯ ಹಲವು ಕಾರ್ಖಾನೆಗಳಿಗೆ ಈಗಾಗಲೇ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ಇಂಜಿನಿಯರಿಂಗ್ ವರ್ಕ್ಸ್ಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ಹಮೀದ್ ಇಂಜಿನಿಯರ್ಸ್ ಆಗಿರ್ಬೋದು, ಜೊತೆಗೆ ತೋರಣಗಲ್ನ ಜಿಂದಾಲ್ ವರ್ಕ್ಸ್ ಆಗಿರ್ಬೋದು, ಇದೇ ರೀತಿಯಾಗಿ ಬೇರೆ ಬೇರೆ 2-3 ಕಂಪನಿಗಳಿಗೆ ಕೊಟ್ಟು ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಡಿಸೆಂಬರ್ ಅಷ್ಟೊತ್ತಿಗೆ ಈ ಒಂದು ಕ್ರಸ್ಟ್ ಗೇಟನ್ನು ಅಳವಡಿಕೆ ಕಾರ್ಯ ಪ್ರಾರಂಭ ಆದರೆ ಮುಂಬರ್ತಕ್ಕಂತಹ ಮುಂಗಾರಿಗೆ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳು, ಹೊಸ ಗೇಟ್ಗಳನ್ನು ಅಳವಡಿಕೆ ಕಾರ್ಯ ಮುಗಿಲಿಕ್ಕಿದೆ ಅಂತಕ್ಕಂಥದ್ದು ಒಂದು ಅಂದಾಜಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಬಾರಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಿ ಈ ಭಾಗದ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಕೇಳಿ ಬರ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.